ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಇವತ್ತಿನ ದಿವಸ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆಯೋಣ. ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಯು 1954 ಮಾರ್ಚ್ 12ರಂದು ಆಗಿನ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಹಾಗೂ ರಾಷ್ಟ್ರಪತಿಗಳಾದ ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟಿಸಿದರು. ಇದು ನವದೆಹಲಿಯಲ್ಲಿದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಪ್ರತಿ ವರ್ಷ ಈ ಅಕಾಡೆಮಿಯು ಭಾರತದ ಸಂವಿಧಾನದ 22 ಭಾಷೆಗಳು ಹಾಗೂ ರಾಜಸ್ಥಾನಿ ಮತ್ತು ಇಂಗ್ಲೀಷ್ ಒಳ್ಳೆಯ ಕೃತಿಗಳಿಗೂ ಕೂಡ ಪ್ರಶಸ್ತಿಗಳನ್ನು ಕೊಡ್ತಾ ಇರುತ್ತದೆ. ಈಗಿನ ಇದರದ ಅಧ್ಯಕ್ಷರಾದಂಥ ಮಾಧವ್ ಕೌಶಿಕ್ ಅವರು ಇದರ ಸಂಪೂರ್ಣ ನಿರ್ವಹಣೆಯನ್ನು ಕೇಂದ್ರ ಸರ್ಕಾರದ ಸಂಸ್ಕೃತಿ ಇಲಾಖೆಯು ಹೊಂದಿರುತ್ತದೆ. ಅದರಂತೆ 1955ರಲ್ಲಿ ಪ್ರಥಮ ಬಾರಿಗೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕುವೆಂಪು ಅವರಿಗೆ ಪ್ರಶಸ್ತಿಯು ಲಭಿಸಿದೆ. ಅದರಂತೆ 2024ನೇ ಸಾಲಿನ ಪ್ರಶಸ್ತಿಯು ನಮ್ಮ ಮೈಸೂರಿನ KV ನಾರಾಯಣ ಅವರಿಗೆ ನುಡಿಗಳ ಅಳಿವು ಕೃತಿಗೆ ಪ್ರಶಸ್ತಿಯು ಲಭಿಸಿದೆ. ಈ KV ನಾರಾಯಣ ಅವರು ಮೈಸೂರು ಜಿಲ್ಲೆಯ ಪ್ರಿಯಾಪಟ್ಟಣದ ಕಮಲಾಪುರದವರು. ಇವರು GS ಶಿವರುದ್ರಪ್ಪನವರ ರಚಿತವಾದಂತಹ ಆನಂದವರ್ಧನ ಧ್ವನ್ಯಾಲೋಕ ಎಂಬ ಕೃತಿಯನ್ನು ಅಧ್ಯಯನ ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದರು. ಇವರು ಅನೇಕ 22ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದ ಕನ್ನಡ ಜಗತ್ತು ಅರ್ಧ ಶತಮಾನ, ನಮ್ಮೊಡನೆ ನಮ್ಮ ನುಡಿ, ಕನ್ನಡ ಶೈಲಿ ಕೈಪಿಡಿ ಹಾಗೂ ಭಾಷೆಯ ಶೈಲಿಶಾಸ್ತ್ರ ಹೀಗೆ ರಚಿಸಿದ್ದಾರೆ. ಈ ಪ್ರಶಸ್ತಿಯು 2024ನೇ ಸಾಲಿನ ಪ್ರಶಸ್ತಿಯು 2025 ಮಾರ್ಚ್ 8ರಂದು ನವದೆಹಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡುತ್ತಾರೆ. KV ನಾರಾಯಣ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ತಮಗೂ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ.